ಸ್ಟಾರ್ ಕ್ಯಾಂಪೇನ್ ಅಬ್ಬರ ಜೋರಾಗಿದೆ. ಮಂಡ್ಯದ ಹಳ್ಳಿಗಳಲ್ಲೂ ಲೋಕಸಮರದ ಅಖಾಡ ರಂಗೇರಿದೆ. ಇವತ್ತು ಮಂಡ್ಯದ ಹಲವು ಕಡೆ ಸ್ಟಾರ್ ನಟರು ಮತಬೇಟೆಯನ್ನ ಶುರು ಮಾಡಿದ್ದಾರೆ. ಮದ್ದೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪ್ರಚಾರವನ್ನ ಮಾಡ್ತಿದ್ದಾರೆ. ಕೆಆರ್ಪೇಟೆಯಲ್ಲಿ ಸುಮಲತಾ ಅಂಬರೀಶ್ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಬ್ಬರದ ಪ್ರಚಾರ ನಡೆಸಿದ್ರೆ, ಇತ್ತ ಶ್ರೀರಂಗಪಟ್ಟಣದಲ್ಲಿ ಸುಮಲತಾ ಪರ ರಾಕಿಂಗ್ ಸ್ಟಾರ್ ಯಶ್ ಕ್ಯಾಂಪೇನ್ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ಮೇಲುಕೋಟೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತಬೇಟೆ ಮಾಡ್ತಿದ್ದಾರೆ. ಮಂಡ್ಯ ಅಖಾಡ ರಂಗೇರಿದೆ. ಈಗಾಗಲೇ ಮತ ಬೇಟೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸ್ಟಾರ್ ನಟರು. ಕೆಆರ್ಪೇಟೆಯಲ್ಲಿ ದರ್ಶನ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಲ್ಲೇ ಒಂದು ಸೇಬಿನ ಹಾರವನ್ನ ಹಾಕಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ನಟ ದರ್ಶನ್ಗೆ ಸೇಬಿನ ಹಾರವನ್ನ ಹಾಕುವುದರ ಮೂಲಕ ಅಭಿಮಾನಿಗಳು ಈಗಾಗಲೇ ದರ್ಶನ್ನ ವೆಲ್ಕಮ್ ಮಾಡಿದ್ದಾರೆ. ಭರ್ಜರಿಯಾಗಿ ಅವರನ್ನ ಸ್ವಾಗತಿಸಿದ್ದಾರೆ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲಿ ನಟ ಯಶ್ ಕೂಡ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದು ಅಮ್ಮನ ಪರ ಪ್ರಚಾರವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮದ್ದೂರಿನಲ್ಲಿ ಸುಮಲತಾ ಪ್ರಚಾರವನ್ನ ಮಾಡ್ತಾ ಇದ್ದು ಅಲ್ಲೂ ಕೂಡ ಮತದಾರರಲ್ಲಿ ಯಾವ ಕಾರಣಕ್ಕಾಗಿ ತನ್ನನ್ನು ಆರಿಸಬೇಕು ಅಂತ ಹೇಳಿ ಗೌಡ್ತಿ ಮತಬೇಟೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಲತಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ತೆರೆದ ವಾಹನದಲ್ಲಿ ಸುಮಲತಾ ಪ್ರಚಾರ ಮಾಡ್ತಾ ಇರುವಂತಹ ದೃಶ್ಯಗಳು, ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಂದು ಬಾವುಟ ಕೂಡ ಅಲ್ಲೇ ಹಾರಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ಸುಮಲತಾಗೂ ಕೂಡ ಹೂವಿನ ಮಳೆಗೆರೆಯಲಾಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಸುಮಲತಾ ಅಂಬರೀಶ್ ಅವರಿಗೆ ಹಾರವನ್ನ ಹಾಕುವುದರ ಮೂಲಕ ಕಾರ್ಯಕರ್ತರು, ಅಲ್ಲಿನ ಜನರು ಈಗಾಗಲೇ ಆತ್ಮೀಯವಾಗಿ ಎಲ್ಲ ಬರಮಾಡಿಕೊಂಡಿದ್ದಾರೆ. ಈಗಾಗಲೇ ಒಂದ್ ಕಡೆ ಹೂವಿನ ಮಳೆಯನ್ನ ಗೆರೆಯಲಾಗ್ತಾ ಇದೆ, ಸುರಿಮಳೆ ಆಗ್ತಾ ಇದೆ, ಹೂವಿನ ಮಳೆಯನ್ನ ಸುರಿಸಲಾಗ್ತಾ ಇದ್ದು ಈಗಾಗಲೇ ಸುಮಲತಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮದ್ದೂರಿನಲ್ಲಿ ಸುಮಲತಾ ಅವರ ಪ್ರಚಾರ ಭರ್ಜರಿಯಾಗಿ ಸಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಕೂಡ ಹೂವಿನ ಹಾರವನ್ನ ಹಾಕಿ ಹೂವಿನ ಮಳೆಯಲ್ಲಿ ಸುರಿಸ್ತಾ ಇದ್ದಾರೆ. ಮತ ಪ್ರಚಾರವನ್ನ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಅಂಬರೀಶ್ ಅವರ ಭಾವಚಿತ್ರಕ್ಕೆ ಹೂವಿನ ಹಾರವನ್ನ ಹಾಕಿ ಶ್ರದ್ಧಾಂಜಲಿಯನ್ನ ಕೂಡ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಎಳನೀರು ಸೇವಿಸುವುದರ ಮೂಲಕ ಅಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಮನೆಗೆ ಆಗಮಿಸಿದ್ದಾರೆ. ಕೈ ಹಾಕ್ಬಿಡ್ರಿ. ತುಂಬಾನೇ ದಿನ ಜೋರಾಗ್ತಾ ಬರ್ತಾ ಇದೆ. ಹೋದ ಕಡೆ ಎಲ್ಲ ಹೂವು, ಹಾರ, ಸ್ವಾಗತ, ಆರತಿ, ಈ ರೀತಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದಾರೆ ಜನ. ಅಂದರೆ ನಾವು ಸೇರಿಸ್ತಾ ಇರೋ ಜನ ಅಲ್ಲ, ಇದು ತಾನಾಗೆ ಸೇರ್ತಾ ಇರೋ ಜನ. ತುಂಬಾನೇ ಸಂತೋಷ ಆಗ್ತಾ ಇದೆ. ಒಂಥರ ಸುರೇಶ್ ಗೌಡ್ರು ಹೇಳ್ತಾರೆ, ಅಂಬರೀಶ್ ಅವರು ನಾವು ಅಷ್ಟೊಂದೆಲ್ಲ ಮಾಡಿದ್ವಿ, ಅಂತ್ಯಕ್ರಿಯೆ ಮಾಡಿದ್ವಿ. ಅಧಿಕಾರಕ್ಕಾಗಿ ಹೋಗಿ ನಮ್ಗೆ ಅಧಿಕಾರ ದಾಹ ಇದ್ರೆ ಹೋಗಿ ನಮ್ಮನ್ನು ಕೇಳ್ಕೊಂಡ್ರೆ ನಾವೇ ಅಧಿಕಾರ ಬಿಟ್ಕೊಡ್ತಿದ್ವಿ, ಎಲೆಕ್ಷನ್ ಬೇಕಾಗಿರಲಿಲ್ಲ ಅವರಿಗೆ. ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅಲ್ಲಿ ಯಾರ್ಯಾರು ಮಾತಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಪ್ರತಿಕ್ರಿಯೆ ಕೊಡೋ ಅಗತ್ಯ ನನಗಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪ್ರಚಾರಕ್ಕಾಗಿ ನನ್ನ ಹೆಸರನ್ನ ಏನಾದರೂ ತಂದರೆ ಅಥವಾ ಅಂಬರೀಶ್ ಅವರ ಹೆಸರನ್ನ ಉಪಯೋಗಿಸಿದ್ರೆ ಆಗ್ತಾ ಇಲ್ಲ ಅವ್ರಿಗೆ. ಅವ್ರ ಪಾಡಿಗೆ ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಮೇಡಮ್, ಈ ಕಾಂಗ್ರೆಸ್ ಅವರು ಒಂದು ಆರೋಪ ಮಾಡ್ತಾರೆ, ಸುಮಲತಾ ಅವ್ರು ಬಂದವ್ರ ಕಡೆ ಎಲ್ಲ ಏನು ಕಾಂಗ್ರೆಸ್ ಬೋರ್ಡ್ಗಳು ಹಾರಾಡ್ತವೆ, ಹೀಗಾಗಿ ಒಂದು ಕೈ ಕಾರ್ಯಕರ್ತರಿಗೆ, ಒಂದು ಕೈ ಪಕ್ಷಕ್ಕೆ ಮುಜುಗರ ಆಗ್ತದೆ ಅಂತ ಹೇಳ್ತಾರೆ.
ನೋಡಿ ಅವ್ರ ಪಕ್ಷ ತಗೊಂಡಿರೋ ನಿರ್ಧಾರ ಅವ್ರಿಗೆ ಮುಜುಗರ ಆಗ್ತಿದೆಯೋ ಅಥವಾ ಬೇಜಾರಾಗ್ತಿದೆಯೋ, ಇವಾಗ ತಪ್ಪು ಮಾಡಿದ್ವಿ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆಯೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇದು ಕಾರ್ಯಕರ್ತರ ನಿರ್ಧಾರ, ಅವ್ರ ವಿಶ್ವಾಸಕ್ಕೆ ತಗೊಂಡಿರೋ ನಿರ್ಧಾರ ಅಲ್ಲ. ಅದಕ್ಕೆ ಇವತ್ತು ಕಾರ್ಯಕರ್ತರು ನೋವಲ್ಲಿದ್ದಾರೆ. ಅವರು ಒಂದು ಪ್ರೀತಿಯಿಂದ ಉತ್ಸಾಹದಿಂದ, ಈಗ ಅಂಬರೀಷ್ ಅವರು ಪಕ್ಷಾತೀತವಾಗಿದ್ದರು, ಅವರನ್ನು ಎಲ್ಲ ಪಕ್ಷದವರು ಪ್ರೀತಿಸ್ತಿದ್ರು. ಇವಾಗ ನೀವು ಬರ್ತಾ ಅದನ್ನು ನೋಡಿದ್ರೋ ಇಲ್ವೋ, ಒಂದು ಸನ್ನಿವೇಶ, ಒಬ್ಬ ಅಭಿಮಾನಿ ಅವರು ಒಂದು ಕೈಯಲ್ಲಿ ಕಾಂಗ್ರೆಸ್ ಬಾವುಟ ಇರುತ್ತೆ, ಇನ್ನೊಂದು ಕೈಯಲ್ಲಿ BJP ಫ್ಲ್ಯಾಗ್ ಇದೆ. ಇದನ್ನು ನೀವು ಇಂಡಿಯಾದಲ್ಲಿ ಎಲ್ಲಾದರೂ ಈ ಸನ್ನಿವೇಶನ ನೋಡಿದ್ದೀರಾ? ಇಂಡಿಯಾದಲ್ಲಿ ಇದನ್ನೆಲ್ಲಾದರೂ ನೋಡಿದ್ರೆ ನೀವು ಹೇಳಿ ನನಗೆ. ಈ ಥರದ್ದೊಂದು ಸಲ ಇದು ನನ್ನ ಘನತೆ ಅಂತ ನಾನು ಹೇಳ್ತಾ ಇಲ್ಲ. ಅದು ಅಂಬರೀಷ್ ಅವ್ರಿಗೆ ಎಲ್ಲ ಪಕ್ಷದವರು ಇನ್ಕ್ಲೂಡಿಂಗ್ ಜನತಾ ದಳದ ಪಕ್ಷದವರು ಅವ್ರಿಗೆ ವೋಟ್ ಹಾಕ್ತಾರೆ. ಇದನ್ನೇ ಅವರು ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ತಿದ್ದಾರೆ. ಅವ್ರನ್ನ ಇದನ್ನ ಬಳಸ್ಕೊಂಡು ಕಾರ್ಯಕರ್ತರನ್ನ ನಾವು ಬಳಸ್ಕೊತಾ ಇಲ್ಲ. ಅವರು ವಾಲಂಟರಿಲಿ ಬರ್ತಿದ್ದಾರೆ. ಅವ್ರಿಗೆ ಬೇಕಾದರೆ ಕಾರ್ಯಕರ್ತನ ಕರೆದು ಅದೇನು ಆ್ಯಕ್ಷನ್ ತಗೋತಾರೆ ತಗೊಳ್ಳಿ. ನಾನು ಆನ್ಸರಬಲ್ ಅಲ್ಲ ಇದಕ್ಕೆ. ಇಫ್ ದೇ ವಾಂಟ್ ಟು ಟೇಕ್ ಆ್ಯಕ್ಷನ್, ಅದು KPCC ಅವರು ಇದ್ದಾರೆ, ಅವರು ಆಫೀಸ್ ಬೇರರ್ಸ್ ಇದ್ದಾರೆ, ಕರೆದು ಅವ್ರ ಆ್ಯಕ್ಷನ್ ಇವರೇನಂತಿದ್ದಾರೆ, ಯಾವ ಆ್ಯಕ್ಷನ್ ತಗೊಂಡ್ರು ನಾವು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋ ಥರ ಕಾರ್ಯಕರ್ತರು ನಾನು ಕೇಳಿದ್ದೀನಿ. ಈ ಥರ ನೀವು ನನ್ನ ಜೊತೆಲಿ ಬಹಿರಂಗವಾಗಿ ಬರಬೇಕಾದ್ರೆ ಪಕ್ಷ ನಿಮ್ಮ ಮೇಲೆ ಕ್ರಮ ತಗೋತಾರೆ ಅನ್ನೋ ಒಂದು ಮಾತನ್ನ ನಾನು ಕೇಳಿದ್ದೀನಿ. ಬಿಕಾಸ್ ನಾವು ಪಕ್ಷಕ್ಕೆ ಅವ್ರ ಬಗ್ಗೆ ಕನ್ಸರ್ನ್ ಇದೆಯೋ ಇಲ್ವೋ, ನನಗಂತೂ ಒಂದು ಜವಾಬ್ದಾರಿ ಇದೆ ಅವ್ರ ಬಗ್ಗೆ. ಈ ರೀತಿ ನಾನು ಹೇಳಿದಾಗ ಅವ್ರು ಹೇಳಿದ್ದು ಇದೆ, ನನಗೆ ಯಾವ ಕ್ರಮನೂ ತಗೊಳ್ಳಿ, ಉಚ್ಚಾಟನೆಯೂ ಮಾಡಲಿ, ನಾವು ನಿಮ್ಮ ಪರವಾಗಿ ಸಪೋರ್ಟ್ ಮಾಡ್ತೀವಿ, ಬಿಟ್ಟರೆ ನಾವು ಬೇರೆಯವ್ರ ಕಡೆ ನಾನು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಈಗ ಅದಕ್ಕೆ ಉದಾಹರಣೆಯಾಗಿ ಯಾಕೆ ಅವರು ಅಷ್ಟು ಅದನ್ನು ದೃಢವಾಗಿ ಹೇಳ್ತಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಹೇಳ್ತೀನಿ ನಾನು. ಇವಾಗಷ್ಟೇ ನಾನು ಬರ್ತಾ ಒಂದಷ್ಟು ರೋಡ್ಗಳನ್ನ ನೋಡ್ಕೊಂಡು ಬಂದೆ. ಅಲ್ಲಿ ಸ್ಥಳೀಯರು ಏನು ಹೇಳ್ತಾರೆ, ಇದೆಲ್ಲ ಪಕ್ಕಾ ಕಾಂಗ್ರೆಸ್ ವೋಟ್ ಹಾಕೋ ಅಂತ ಒಂದು ಊರು ನಮ್ಮದು. 1000 ವೋಟ್ಸ್ ಇದ್ದರೆ ಅದ್ರ 1000 ವೋಟ್ಸಲ್ಲಿ 1000 ವೋಟ್ಸನ್ನು ಕಾಂಗ್ರೆಸ್ಗೆ ಹಾಕ್ತೀವಿ ನಾವು. ಆ ಒಂದು ಕಾರಣಕ್ಕಾಗಿ ನಮ್ಮ ಕಡೆ ಅವರು ಯಾವುದೇ ಒಂದು ಅಭಿವೃದ್ಧಿ ಮಾಡ್ತಾ ಇಲ್ಲ, ಒಂದು ರೋಡ್ ಹಾಕಲ್ಲ, ನಮಗೆ ಏನೇನೋ ಒಂದು ಸೌಕರ್ಯನೂ ಈಗಿರೋ ಶಾಸಕರಾಗಲಿ ಈಗಿರೋ ಆಡಳಿತ ಪಕ್ಷ ನಮ್ಮ ಕಡೆ ನೋಡೋದು ಇಲ್ಲ, ಏನೂ ಮಾಡಲ್ಲ. ಯಾಕೆಂದರೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ವಿ, ನೀವೆಲ್ಲ ಕಾಂಗ್ರೆಸ್ ವೋಟ್ ಮಾಡಿದ್ದೀರಾ, ಹಾಗಾಗಿ ನಾವು ನಿಮಗೇನು ಮಾಡಲ್ಲ. ಸೊ ಮೈತ್ರಿ ಧರ್ಮ ಅಂತ ಇವರು ಒಂದು ನಿರ್ಧಾರ ತಗೊಂಡಿದ್ದಾರಲ್ಲ, ಅದು ಯಾವ ಮಟ್ಟಿಗೆ ಇಲ್ಲಿ ಜನಕ್ಕೆ ಉಪಯೋಗ ಆಗ್ತಿದೆ ಅನ್ನೋದನ್ನು ನಾನು ಒಂದು ತೋರಿಸ್ಕೊಡೋಕ್ಕೆ ನಾನು ಇದನ್ನು ಒಂದು ನಿದರ್ಶನವಾಗಿ ಹೇಳ್ತಾ ಇದ್ದೀನಿ. ಮೈತ್ರಿ ಧರ್ಮ ಏನಿದ್ರು ಅಲ್ಲಿ ನಾಯಕರಿಗೆ ಒಂದಷ್ಟು ಆಡಳಿತ ಗೌರ್ಮೆಂಟ್ನ ಉಳಿಸ್ಕೊಳ್ಳೋಕ್ಕೆ ಮಾಡಿರೋ ಒಂದು ನಿರ್ಧಾರ ಬಿಟ್ಟರೆ ಗ್ರೌಂಡ್ ಲೆವೆಲಲ್ಲಿ ಯಾರಿಗೂ ಅದರಿಂದ ಪ್ರಯೋಜನ ಆಗ್ತಿಲ್ಲ. ಆ ಮೈತ್ರಿ ಧರ್ಮವನ್ನು JDS ಕಡೆಯಿಂದ ಯಾವುದೇ ರೀತಿಯಲ್ಲೂ ಪಾಲನೆ ಆಗ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮೇಲೆ ಮೈತ್ರಿ ಏನಂತ ಹೇಳ್ತಾರೆ, ಅದು ಮೈತ್ರಿ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗೇ ಇದೆ JDS ಪಕ್ಷದ ಒಂದು ನಡವಳಿಕೆ. ಇದರಿಂದಾನೇ ಅವ್ರು ಅಷ್ಟು ಬೇಸರಕೊಂಡು ನನ್ನ ಜೊತೆಯಲ್ಲಿ ಬರ್ತಾ ಇರೋದು. ಅವ್ರಿಗೆಲ್ಲ ಸಕ್ರಮವಾಗಿದೆ, ಎಲ್ಲ ಸರಿಯಾಗಿ ನಡೀತಾ ಇದೆ ಅಂದರೆ ಅವ್ರು ಇವತ್ತಿನ ದಿನ ಅವ್ರ ಪಾರ್ಟಿ ಆದೇಶವನ್ನೇ ಅವ್ರು ಫಾಲೋ ಮಾಡ್ಕೊಂಡು ಬರೋರಲ್ವ. ಇವತ್ತು ಯಾಕೆ ನನ್ನ ಜೊತೆಯಲ್ಲಿದ್ದಾರೆ ಅವರು, ಯಾವ ಕಾರಣಕ್ಕೆ? ಇದು ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ಯಾರಿದ್ದಾರೆ, ಈ ನಿರ್ಧಾರ ಈ ಒಂದು ಡೆಸಿಷನ್ಸ್ ಎಲ್ಲ ಮಾಡ್ತಾರಲ್ಲ, ಅವ್ರು ತುಂಬಾ ಇದನ್ನು ನೆನೆಸ್ಕೋಬೇಕು. ಈಗ DK ಶಿವಕುಮಾರ್ ಅವರು ತುಂಬಾ ಒಂದು ಉತ್ಸಾಹದಿಂದ ಮೈತ್ರಿ ಧರ್ಮ ಅಂತ ಓಡಾಡ್ತಿದ್ದಾರಲ್ಲ, ಅವ್ರು ಬಂದು ಆನ್ಸರ್ ಮಾಡಲಿ ಕಾಂಗ್ರೆಸ್ ವರ್ಕರ್ಸ್ಗೆ. ಈಗ ಕಾಂಗ್ರೆಸ್ ಕಡೆ ಎಲ್ಲೆಲ್ಲಿ ವೋಟ್ ಬಿದ್ದಿದೆಯೋ ಅವ್ರಿಗೆಲ್ಲ ಅವ್ರು ಬಂದು ಉತ್ತರ ಹೇಳಿ, ಈ ಥರ ರೋಡ್ ಇದೆ JDSನವ್ರು ಮಾಡ್ತಾ ಇಲ್ಲ, ಯಾಕಂದರೆ ಇದು ಕಾಂಗ್ರೆಸ್ ಕಡೆ ಮಾಡಿರೋ ವೋಟ್ಗಳಂತ. ಇದಕ್ಕೆಲ್ಲ ಸಂಬಡಿ ಹ್ಯಾಸ್ ಟು ಆನ್ಸರ್, ಸಂಬಡಿ ಈಸ್ ಅಕೌಂಟಬಲ್. ಯಾರು ಮಾಡ್ತಾ ಇಲ್ಲ ಅಂದರೆ ಜನಾಭಿಪ್ರಾಯಕ್ಕೆ ಬೆಲೆ ಇಲ್ಲ. ನಾವು ಅಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ನಾವು ಒಂದಷ್ಟು ನಿರ್ಧಾರ ತಗೋತೀವಿ, ಡೆಲ್ಲಿಯಿಂದ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಅದಕ್ಕೆ ಜನ ಏನು ಅದನ್ನೇ ಪಾಲಿಸಬೇಕು ಅಂದರೆ ಪೀಪಲ್ ಆರ್ ನಾಟ್ ಸ್ಲೇವ್ಸ್. ಅವ್ರಿಗೂ ಅರಿವಿದೆ ಜನಕ್ಕೆ, ಅವ್ರ ಸಮಸ್ಯೆಗಳು ಅವ್ರದ್ದು. ಅವ್ರ ಸಮಸ್ಯೆಗಳನ್ನ ಯಾರು ಸ್ಪಂದಿಸಿ ಮಾಡ್ತಾರೋ ಅದೇ ಗೌರ್ಮೆಂಟ್ ಇರೋದು ಪಬ್ಲಿಕ್ಗೆ ಸೇವೆ ಮಾಡೋಕ್ಕೆ. ಅವರವರ ಇಷ್ಟ ಬಂದಾಗೆ ಅವರು ನಿರ್ಧಾರಗಳು ತಗೊಳಕ್ಕಲ್ಲ. ಎಲ್ಲೋ ಒಂದು ಕಡೆ ಇದನ್ನ ರಾಜಕೀಯ ಅಧಿಕಾರಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ದಾರೆ ಅನ್ನೋ ಅನ್ಸುತ್ತೆ.
ಅಧಿಕಾರಕ್ಕೋಸ್ಕರ ಮಾತ್ರ ಮಾಡ್ಕೊಂಡಿರೋದು ಇದು ಮೈತ್ರಿ. ಮೇಡಮ್, ಈಗ ಇದಾಯ್ತು, ಈಗ ನಿಮ್ಮ ಬೆಂಬಲಕ್ಕೆ ನಿಂತ ಕಾಂಗ್ರೆಸ್ ಮುಖಂಡರು ಎಲ್ರಿಗೂ ಕೂಡ ಒಂದು ಈಗಾಗಲೇ ಕೂಡ ನೀವು ಹೋಗಿ ಮನೆಗಳಿಗೆ ಅವರು ಭೇಟಿ ಕೊಟ್ಟು ಅವ್ರು ನಾಳೆ ಅವ್ರ ಅಟೆಂಡ್ ಮಾಡ್ಕೊಡ್ತಾರೆ. ಮತ್ತೊಂದು ಕಡೆ ನಿಮ್ಮ ಕಡೆ ನಿಂತ ಏನು ಡಿಫರೆಂಟ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರನ್ನ ಈಗಾಗಲೇ ಕೂಡ ನಿಮ್ಮ ಪಕ್ಷಕ್ಕೆ ಬರಬೇಕು, ಪಕ್ಷದಿಂದ ಮೈತ್ರಿ ಪಾಲನೆ ಮಾಡಬೇಕು ಅಂತ ಮಾಡಿದ್ದಾರೆ. ನೆನ್ನೆ ಕೂಡ ಸಭೆ ಮಾಡಿದ್ದಾರೆ ಮೇಡಮ್. ಏನು ಅನ್ಸುತ್ತೆ ಮೇಡಮ್, ಈಗ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿಯಾಗಿ ಎಫೆಕ್ಟ್ ಬೀಳುತ್ತೆ? ನನಗೆ ಯಾವ ರೀತಿ ಆದರೂ ಅದು ಎಫೆಕ್ಟ್ ಬೀಳಲ್ಲ. ಯಾಕಂದರೆ ಪಾರ್ಟಿ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸಿಂದ ನನ್ನ ಜೊತೆಲಿದ್ದಾರೆ. ಯಾರು ಯಾವುದೇ ಕಾರಣಕ್ಕೂ ನಿನ್ನೆ ನಾನು ಹೇಳಿದ್ನಲ್ಲ, ಅದಕ್ಕೆ ಉದಾಹರಣೆಗೆ ಒಂದು ಕಾಂಗ್ರೆಸ್ ವೋಟ್ಸ್ ಹಾಕಿದ ಊರಿಗೆ ಅವರು ಒಂದು ಅಭಿವೃದ್ಧಿ ಮಾಡಲ್ಲ ಅಂದಮೇಲೆ ಇವತ್ತಿನ ದಿನ ಎಲೆಕ್ಷನ್ ಬಂದ ತಕ್ಷಣ ಅವ್ರು ಏನಕ್ಕೆ ಮಾಡ್ತಾರೆ JDS ಪರ? ಇಷ್ಟು ದಿನ ವಿರುದ್ಧವಾಗಿ ಅವ್ರು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ದಿನ ನೀವು ಎಲೆಕ್ಷನು ಇಲ್ಲ ಅದನ್ನೆಲ್ಲ ಮರೆತು ನೀವು ನಮಗೋಸ್ಕರ ಹೋರಾಟ ಮಾಡಿ ಅಂದರೆ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಇದನ್ನು ಲೀಡರ್ಸ್ ಅರ್ಥ ಮಾಡಿಕೊಂಡು ಜನಾಭಿಪ್ರಾಯ, ಈಗ ಪಕ್ಷ ಇವತ್ತು ಅವ್ರಿಗೆ ಉಚ್ಚಾಟನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಾಳೆ ದಿನ ಅವರು ಇನ್ನೊಂದು ಎಲೆಕ್ಷನ್ ಬರುತ್ತೆ, ಯಾರನ್ನ ಇಟ್ಕೊಂಡು ಇಲ್ಲಿ ಫೈಟ್ ಮಾಡ್ತಾರೆ ಪಕ್ಷ? ಮೇಡಮ್, ನೆನ್ನೆ ದಿವಸ KPCC ಇವರು ಹೇಳ್ತಾರೆ, ಅಧ್ಯಕ್ಷರು ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿ ಅಲ್ಲ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿ, ಹಂಗಾಗಿ ಕಾಂಗ್ರೆಸ್ ಅವ್ರು ಯಾರು ಮತ ಹಾಕಬೇಡಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವರು ಈ ರೀತಿ ಟರ್ನ್ ಮಾಡೋದಕ್ಕೆ ನೋಡಿ, ನನ್ನ ಪರ ಯಾರು ವೋಟ್ ಹಾಕ್ತಾರೆ ಯಾರು ವೋಟ್ ಹಾಕಲ್ಲ ಅನ್ನೋದು ಜನಕ್ಕೆ ಬಿಟ್ಟಿತ್ತು. ಒಬ್ಬರು KPCC ಅಧ್ಯಕ್ಷರು ಹೇಳಿರೋದ್ರಿಂದ ಮಂಡ್ಯದಲ್ಲಿ ಯಾರಿಗೂ ಅದರ ಪರಿಣಾಮ ಬೀಳಲ್ಲ. ಮೂರು ಸುಮಲತಾಗಳಿಂದ ಸಾಕಷ್ಟು ಜನರಿಗೆ ಗೊಂದಲ ಉಂಟಾಗುತ್ತೆ. ಕಡಿಮೆ ಆಗ್ಬೋದು? ಏನೇನೂ ಇಲ್ಲ. ಮಂಡ್ಯದ ಜನ ತುಂಬ ಬುದ್ಧಿವಂತರಿದ್ದಾರೆ. ನನಗಿಂತ ಮೊದಲು ಅವ್ರಿಗೆ ಎಲ್ಲ ತಿಳುವಳಿಕೆ ಆಯ್ತು. ಈಗಾಗಲೇ ಮದ್ದೂರಿನಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಂತಹ ಸುಮಲತಾ ಮೈತ್ರಿ ಸರ್ಕಾರದ ವಿರುದ್ಧ ಕೂಡ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಒಂದ್ ಕಡೆ ಎಲ್ಲಿ 1000 ಮತಗಳು ಇದೆಯೋ ಆ ಒಂದು ಪ್ರದೇಶ ಕಾಂಗ್ರೆಸ್ಗೆ ಬೀಳುವಂತಹ ವೋಟಿನ ಮತದಾರರಿರೋದು. ಆದ್ರೆ ಅಲ್ಲೇ ರೋಡ್ ರಿಪೇರಿ ಆಗಿಲ್ಲ ಅಥವಾ ಅಲ್ಲಿನ ರೋಡ್ ಅಷ್ಟು ಕಳಪೆ ಮಟ್ಟದ್ದಾಗಿದೆ. ಯಾಕಂದ್ರೆ ಇಲ್ಲಿರುವಂತಹ ಶಾಸಕರು JDSನವರು, ಹಾಗಾಗಿ ಇಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಸಂಶಯಗಳಿಲ್ಲ. ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಅವರು ಗೆದ್ದೇ ಗೆಲ್ತಾರೆ. ಪ್ರಚಾರವನ್ನ ಮಾಡ್ತಾ ಇರುವಂತಹ ನಿಖಿಲ್ ಕುಮಾರಸ್ವಾಮಿ ಜೊತೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಾತುಕತೆ ನಡೆಸಿದ್ದಾರೆ. ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದೇನು ನೋಡೋಣ. ಹೇಗಿದೆ ಪ್ರಚಾರ ಇವತ್ತು? ಚೆನ್ನಾಗಿದೆ, ತುಂಬಾ ಉತ್ಸಾಹಕರಾಗಿದ್ದಾರೆ. ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರುಗಳು ಹಾಗೂ ಎಲ್ಲ ಗ್ರಾಮಸ್ಥರು ತುಂಬಾ ಚೆನ್ನಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಮೇಲ್ಕೋಟೆಯ ತಾಲೂಕಿಗೆ ಬಂದು ಹಲವಾರು 3 ಹೋಬಳಿಗಳನ್ನ ಹಾಕೊಂಡಿದ್ದೀವಿ. ಗೊತ್ತಿಲ್ಲ ಅದು ಮುಗಿಸ್ಲಿಕ್ಕೆ ಆಗುತ್ತೋ ಅಲ್ವಾ, ಯಾಕೆಂದ್ರೆ ಪ್ರತಿಯೊಬ್ಬ ಮತದಾರರನ್ನು ನಾನೇನು ಇವತ್ತು ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವರ ಒಂದು ಸಮಸ್ಯೆಗಳನ್ನ ಅರ್ಥೈಸ್ಕೊಂಡು ಯಾವ ರೀತಿ ಅವರಿಗೆ ಸ್ಪಂದಿಸ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರಿಗೆ, ಪುಟ್ಟರಾಜಣ್ಣನಿಗೆ ಹೇಳಿ ಕೆಲವೊಂದಷ್ಟು ವಿಚಾರಗಳ ಗಮನಕ್ಕೆ ತಗೊಂಡ್ಬಂದಿದ್ದಾರೆ. ಏನಿಲ್ಲ ನೋಡಿ, ಕಳೆದ 10-12 ವರ್ಷದಿಂದನೂ ಸ್ವಲ್ಪ ರಸ್ತೆಯ ವಿಚಾರವಾಗಿ ರಸ್ತೆ ಹದಗೆಟ್ಟೋಗಿದೆ. ಪುಟ್ಟರಾಜಣ್ಣ ಅವರು ನನ್ನ ಜೊತೆ ಬರ್ತಾ ಇವಾಗ ತಾನೇ ಹೇಳಿದ್ರು, ನಮ್ಮ ಸರ್ಕಾರದಿಂದ ಈಗಾಗಲೇ ಟೆಂಡರ್ ಕಾಲ್ಫರ್ ಆಗೋಗಿದೆ. ಸೊ ಹಾಗಾಗಿ ಆ ಒಂದು ವಿಚಾರನ ನಾನು ಅವ್ರಿಗೆ ತಿಳಿಸ್ಬೇಕಾಗಿತ್ತು, ತಿಳಿಸ್ತೆ. ಹೌದು, ಸ್ಮಾರ್ಟ್ ಸ್ಕೂಲ್ ಕಾನ್ಸೆಪ್ಟ್ ನನ್ನ ಒಂದು ಡ್ರೀಮ್, ಅದು ನನ್ನ ಕನಸು. ಸ್ಮಾರ್ಟ್ ಸ್ಕೂಲು ನನ್ನ ಒಂದು ವಿಷನ್. ಮುಂದಿನ ದಿನಗಳಲ್ಲಿ ಮಕ್ಕಳುಗಳೇನಿದ್ದಾರೆ ಅವರ ಒಂದು ಭವಿಷ್ಯವನ್ನು ಉಜ್ವಲ ಮಾಡ್ಲಿಕ್ಕೋಸ್ಕರ ಸ್ಮಾರ್ಟ್ ಸ್ಕೂಲ್ ಕಾನ್ಸೆಪ್ಟ್ ತಗೊಬರ್ಬೇಕು ಅಂತ ಅನ್ಕೊಂಡಿದ್ದೀನಿ ಮಂಡ್ಯ ಜಿಲ್ಲೆ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.